ಮಾರುತಿ ಸುಜುಕಿ ಬ್ರ್ಯಾಂಡ್ ಅನ್ನ ಇಷ್ಟಪಡ್ತಿರೋರು ಕೂಡ ಇಷ್ಟಪಡುವಂತ ಮಾರುತಿಯ ಕಾರ್ ಯಾವುದು ಅಂದ್ರೆ ಒಂದು ಸ್ವಿಫ್ಟ್, ಆಫ್ ಕೋರ್ಸ್ ಎಲ್ರಿಗೂ ಗೊತ್ತೇ ಇದೆ. ಇನ್ನೊಂದು ಫ್ರಾಂಕ್ಸ್ ಅನ್ನ ಡಿಸೈನ್ ಮಾಡಿರುವಂತ ರೀತಿ ತುಂಬಾ ಸಿಂಪಲ್ ಆಯ್ತಾ. ಜನರಿಗೆ ಏನೇನು ಬೇಕೋ ಅದೆಲ್ಲನೂ ಕೂಡ ನಮಗೆ ಫ್ರಾಂಕ್ಸ್ ಅಲ್ಲಿ ಸಿಗುತ್ತೆ. ಎಕ್ಸಾಂಪಲ್ಗೆ ನಮ್ಮ ಇಂಡಿಯನ್ಸ್ಗೆ ಡಿಸೈನ್ಸ್ ತುಂಬಾ ಇಷ್ಟ ಆಗುತ್ತೆ. ಮಾರುತಿಯಲ್ಲಿ ಸಖತ್ ಆಗಿರುವಂತ ಡಿಸೈನ್ ಕೊಟ್ಟಿದ್ದಾರೆ. ಫ್ರಾಂಕ್ಸ್ ಅನ್ನೋದು ಒಂದು ಕ್ರಾಸ್ ಓವರ್ ಆಗಿರುವಂತ SUV. ಸೈಡ್ ಇಂದ ನೋಡಿದಾಗ ಬಲೇನೋ ಡಿಸೈನ್ ಇದೆ ಅಂಡ್ ಫ್ರಂಟ್ ಅಲ್ಲಿ ನೋಡಿದಾಗ ನಮಗೆ ಗ್ರ್ಯಾಂಡ್ ವಿಟಾರದ ಡಿಸೈನ್ ನ ಆಡ್ ಮಾಡಿ ಆ ಬ್ರ್ಯಾಂಡ್ ವಿಟಾರ ಮತ್ತೆ ಬಲೇನೋಗೆ ಒಂದು ಮಗು ಹುಟ್ಟಿದ್ರೆ ಹೆಂಗಿರುತ್ತೋ ಆ ಒಂದು ಡಿಸೈನ್ ನಮಗೆ ಫ್ರಾಂಕ್ಸ್ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ಎಂಜಿನ್ ತಗೋಣ. ಸಖತ್ ಆಗಿರುವಂತ ಸ್ಮೂತ್ ಆಗಿರುವಂತ, ಬರೀ ಸ್ಮೂತ್ ಅಲ್ಲ, ಒಂದು ಬಟರಿ ಸ್ಮೂತ್ ಆಗಿರುವಂತ ಒಂದು ಎಂಜಿನ್ ಅಂತ ಬೇಕಾದ್ರೆ ಹೇಳ್ಬೋದು. ಅಷ್ಟು ಚೆನ್ನಾಗಿರುವಂತ ನೀಟ್ ಆಗಿರುವಂತ ಎಂಜಿನ್ ನಮ್ಗೆ ಇದ್ರಲ್ಲಿ ಕೊಟ್ಟಿದ್ದಾರೆ. ಪವರ್ ಬೇಕು ಅಂತ ಅನ್ಸುತ್ತೆ ಕೆಲವರಿಗೆ, ಅದಕ್ಕೂ ಕೂಡ 1 ಲೀಟರ್ ನ ಬೂಸ್ಟರ್ ಜೆಟ್ ಎಂಜಿನ್ ನ ಕೊಟ್ಟಿದ್ದಾರೆ. ಫೀಚರ್ಸ್ ಮಾತ್ರ ಎಲ್ಲೋ ಒಂದು ಸ್ವಲ್ಪ ಬೇರೆ, ಈ ಒಂದು ಕಾರ್ನ ಸೆಗ್ಮೆಂಟಿನ ಬೇರೆ ಕಾರ್ಗಳಿಗೆ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಎಲ್ಲ ಕಮ್ಮಿ ಅಂತ ಅನ್ಸುತ್ತೆ. ಬಟ್ ಓವರ್ ಆಲ್ ಆಗಿ ನೋಡಿದಾಗ ಇದರ ಪ್ರೈಸು, ಇದರ ಡಿಸೈನು, ಇದರ ಫೀಚರ್ಸು, ಇದರ ಪರ್ಫಾರ್ಮೆನ್ಸು ಇದೆಲ್ಲಾನು ನಮಗೆ ನೋಡಿದಾಗ ಫ್ರಾಂಕ್ಸ್ ಅನ್ನೋದು ಆ ಒಂದು ಸೆಗ್ಮೆಂಟ್ ಅಲ್ಲಿ ಬೆಸ್ಟ್ ಆಗಿರುವಂತ ಕಾರು. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಫ್ರಾಂಕ್ಸ್ ನ EMI ಡೌನ್ ಪೇಮೆಂಟ್ ಅನ್ನ ಜಸ್ಟ್ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ನೀವೇನಾದ್ರೂ ಫ್ರಾಂಕ್ಸ್ ಕಾರ್ ಅನ್ನ ಬೈ ಮಾಡಬೇಕು ಅಂತಿದ್ರೆ, ಅಥವಾ ನಿಮ್ಮ ಯಾವ್ದಾದ್ರು ಒಂದು ಫ್ರೆಂಡ್ ಆಗ್ಲಿ ಫ್ಯಾಮಿಲಿ ಆಗ್ಲಿ ಒಂದು ಫ್ರಾಂಕ್ಸ್ ಕಾರ್ ನ ಬೈ ಮಾಡಬೇಕು ಅಂತಿದ್ರೆ ಅವರಿಗೆ ಒಂದು ವಿಡಿಯೋನ ಶೇರ್ ಮಾಡಿ. ಲೋಯೆಸ್ಟ್ ಆಗಿರುವಂತ ಡೌನ್ ಪೇಮೆಂಟ್, ಲೋಯೆಸ್ಟ್ ಆಗಿರುವಂತ EMI ಅಂಡ್ ಇದಕ್ಕೆ ನಾವು ಎಷ್ಟು ಕಟ್ಟಬೇಕಾಗುತ್ತೆ, ಎಷ್ಟು ಬಡ್ಡಿ ಬರುತ್ತೆ ಅನ್ನೋದನ್ನೆಲ್ಲ ನಾವು ನೋಡ್ತಾ ಇದೀವಿ. ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇರುವಂತಹ ಚಾನೆಲ್ ಇದು, ಎಂತೆಂತವ್ರಿಗೂ ಸಪೋರ್ಟ್ ಮಾಡ್ತೀರಿ, ನಮಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಫ್ರಾಂಕ್ಸ್ ಕಾರ್ನ ಯಾಕೆ ತಗೋಬೇಕು ಅಂತ ಹೇಳೋಣ. ನಮಗೆ ಒಂದು 6.8 lakhs ಇಂದ ಒಂದು 12 lakhs ಆ ಒಂದು ಬಜೆಟ್ ಅಲ್ಲಿ ನಿಮ್ಮ ಹತ್ರ ಒಂದು ಒಳ್ಳೆ ಕಾರ್ ಬೇಕು, ನಿಮ್ಗೊಂದು ಒಳ್ಳೆ ಕಾರ್ ಬೇಕು ಅಂತಿದ್ರೆ ಫ್ರಾಂಕ್ಸ್ ತುಂಬಾ ಚೆನ್ನಾಗಿರುವಂತ ಒಂದು ಆಪ್ಷನ್. ಇದರ ಎಂಜಿನ್ ಇಂದ ಸ್ಟಾರ್ಟ್ ಮಾಡೋಣ. ಡಿಸೈನ್ ಬಗ್ಗೆ ನಾನು ಹೇಳಿದ್ನಲ್ಲ, ಎಂಜಿನ್ ಇಂದ ಸ್ಟಾರ್ಟ್ ಮಾಡೋಣ. ಇದ್ರಲ್ಲಿ ನಮಗೆ 3 ಎಂಜಿನ್ ಆಪ್ಷನ್ ಸಿಗುತ್ತೆ. ಮೊದಲನೇದು 1 ಲೀಟರ್ ನ ಬೂಸ್ಟರ್ ಜೆಟ್ ಎಂಜಿನ್, ಸಖತ್ ಆಗಿರುವಂತಹ ಒಂದು ಟರ್ಬೋ ಎಂಜಿನ್ ಅಂತ ಹೇಳ್ಬೋದು. 3 ಸಿಲಿಂಡರ್ ಇಂದು ಆಲ್ಮೋಸ್ಟ್ 99 bhp ಪವರ್. ಅದೇ ರೀತಿ ನಮಗೆ 147 Nm ನ ಟಾರ್ಕ್ ಇದು ಪ್ರೊಡ್ಯೂಸ್ ಮಾಡುತ್ತೆ. ಸೊ ನಿಮಗೆ ಹೈವೇ ಎಲ್ಲ ಹೋಗುವಾಗ ಮೈಲೇಜ್ ಕೂಡ ಸಿಗುತ್ತೆ 3 ಸಿಲಿಂಡರ್ ಆಗಿರೋದ್ರಿಂದ. ಅದೇ ರೀತಿ ನಮಗೆ ಒಂದೊಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಈ ಒಂದು ಕಾರ್ ಕೊಡುತ್ತೆ. ಓಕೆ, ನಿಮಗೆ ಟರ್ಬೋ ಇಷ್ಟ ಇಲ್ಲ, ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ ಅಂದ್ರೆ 1.2 ಲೀಟರ್ ನ ನ್ಯಾಚುರಲಿ ಆಸ್ಪಿರೇಟೆಡ್ ಎಂಜಿನ್ ನಮಗೆ ಇಲ್ಲಿ ಸಿಗುತ್ತೆ. 4 ಸಿಲಿಂಡರ್ ಎಂಜಿನ್ ಇದು. ಇದೊಂದು ರೀತಿಯಾದ ಮಿಕ್ಸ್ಡ್ ಆಗಿರುವಂತಹ ಪರ್ಫಾರ್ಮೆನ್ಸ್, ನಿಮಗೆ ಪರ್ಫಾರ್ಮೆನ್ಸ್ ಕೂಡ ಕೊಡುತ್ತೆ, ನಿಮಗೆ ಒಂದೊಳ್ಳೆ ಮೈಲೇಜ್ ಕೂಡ ಕೊಡುತ್ತೆ. 20 ರಿಂದ 22 ಕಿಲೋಮೀಟರ್ ನ ಮೈಲೇಜ್ ನಮಗೆ ಈ ಒಂದು ಎಂಜಿನ್ ಸಿಗುತ್ತೆ. ಇನ್ನು ನಿಮಗೆ ಮೈಲೇಜ್ ಸ್ವಲ್ಪ ಜಾಸ್ತಿ ಬೇಕು ಅಂತಿದ್ರೆ ಅಫ್ಕೋರ್ಸ್ ನಿಮಗೆ CNG ಆಪ್ಷನ್ ಕೂಡ ಇದೆ. ಇದೇ ಕಾರಣದಿಂದ ನಾನು ನಿಮಗೆ ಹೇಳ್ತಾ ಇರೋದು, ಈ ಒಂದು ಸೆಗ್ಮೆಂಟ್ ಅಲ್ಲಿ ಒಂದೊಳ್ಳೆ ಕಾರ್ನ ನೋಡ್ತಾ ಇದ್ರೆ ಫ್ರಾಂಕ್ಸ್ ಒಂದು ಬೆಸ್ಟ್ ಆಗಿರುವಂತ ಚಾಯ್ಸ್. ಮೊದಲಿಗೆ ಇದೊಂದು ಸಿಗ್ಮಾ ವೇರಿಯಂಟ್ ನ ತಗೊಳ್ಳೋಣ. ಸಿಗ್ಮಾ ಪೆಟ್ರೋಲ್ ವೇರಿಯಂಟ್ ನ ಪ್ರೈಸ್ ನಮಗೆ ಎಕ್ಸ್ ಶೋರೂಮ್ ಅಲ್ಲಿ 6.8 lakhs ಬರುತ್ತೆ. ಅಂಡ್ ಆನ್ ರೋಡ್ ಬರುವಾಗ ಆಲ್ಮೋಸ್ಟ್ 8,30,000 ನಮಗೆ ಬ್ಯಾಂಗ್ಳೂರಲ್ಲಿ ಆನ್ ರೋಡ್ ಅಲ್ಲಿ ಸಿಗುತ್ತೆ. ಸೊ ಡೌನ್ ಪೇಮೆಂಟ್ ನಾವು ಒಂದು ಆವರೇಜ್ ಇಟ್ಕೊಳ್ಳೋಣ, ಜಾಸ್ತಿ ಕಟ್ಟಿ ಅಂತಾನೆ ಹೇಳಲ್ಲ, ಹಣ್ಣಂತ ಕಮ್ಮಿ ಕಟ್ಟಬಾರ್ದು. ನೀವು ತಗೊಳ್ತಿರೋದು ಕಾರು, ಬೈಕ್ ಅಲ್ಲ. ಹಾಗಾಗಿ ಒಂದು 2.5 ಲಕ್ಷ ಡೌನ್ ಪೇಮೆಂಟ್ ನಾವು ಕಟ್ಟೋಣ. 2.5 ಲಕ್ಷ ಡೌನ್ ಪೇಮೆಂಟ್ ಕಟ್ಟಿದ್ರೆ 9.8 ಬಡ್ಡಿ ದರದಲ್ಲಿ 9.8 ಬಡ್ಡಿ ದರ ನಾವು ಇಟ್ಕೊಳ್ಳೋಣ ಆವರೇಜ್ ಆಗಿ. ಯಾಕಂದ್ರೆ ಕೆಲವೊಂದು ಬ್ಯಾಂಕ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ನಮಗೆ ಸ್ವಲ್ಪ ಕಮ್ಮಿ ಇರುತ್ತೆ. ಹಾಗಾಗಿ 9.8 ಅಂತ ತಗೊಳ್ಳೋಣ. ಅದು ಜಾಸ್ತಿನೂ ಅಲ್ಲ ಕಮ್ಮಿನೂ ಅಲ್ಲ, ಒಂದು ಆವರೇಜ್ ಆಗಿರುವಂತದ್ದು. ಸೊ ನೀವು 2.5 ಲಕ್ಷ ಕಟ್ಟಿದ್ರೆ ನಿಮ್ಮ ಟೋಟಲ್ ಲೋನ್ ಅಮೌಂಟ್ 5,80,000 ಆಗುತ್ತೆ. ಇದನ್ನ ನೀವು 7 ಇಯರ್ಗೆ EMI ಹಾಕೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ಪರ್ ಮಂತ್ ನೀವು ಕಟ್ಟಬೇಕಾಗಿರುವಂತದ್ದು 10,000ಕ್ಕಿಂತನೂ ಕೂಡ ಕಮ್ಮಿ. ಅಂದ್ರೆ 9,574 ರೂಪಾಯಿ ತರ ನೀವು EMI ನ ಕಟ್ತೀರಾ 7 ವರ್ಷಕ್ಕೆ. 7 ವರ್ಷ ಕಟ್ಟಿದಾಗ ನಿಮ್ಮ ಆ ಒಂದು ಲೋನ್ ಅಮೌಂಟ್ ಕ್ಲಿಯರ್ ಆಗುತ್ತೆ. ಸೊ ಹೀಗೆ ಈ ಒಂದು ಅಮೌಂಟ್ ಅಲ್ಲಿ 7 ವರ್ಷ ನೀವು ಕಟ್ಟಿದ್ರೆ ನೀವು ಟೋಟಲ್ ಪೇ ಮಾಡುವಂತ ಅಮೌಂಟ್ ಎಷ್ಟಾಗುತ್ತೆ ಅಂದ್ರೆ 8,04,000 ಆಗುತ್ತೆ. ನೀವು 7 ವರ್ಷ ಇರುವಂತ EMI ನ 5 ವರ್ಷಕ್ಕೆ ಬೇಕಾದ್ರೂ ಹಾಕೊಳ್ಳಿ, ಬಟ್ ನಿಮಗೆ EMI ಅಮೌಂಟ್ ಸ್ವಲ್ಪ ಜಾಸ್ತಿ ಬರುತ್ತೆ. ಇದು ಸಿಗ್ಮಾ ವೇರಿಯಂಟ್ ಅಂದ್ರೆ ಬೇಸ್ ವೇರಿಯಂಟ್ ನ ಪೆಟ್ರೋಲ್ ನ ಒಂದು EMI ಕ್ಯಾಲ್ಕುಲೇಷನ್. ನಿಮಗೆ 7 ವರ್ಷಕ್ಕೆ ಹಾಕೊಂಡ್ರೆ 10,000ಕ್ಕಿಂತ ಕಮ್ಮಿ ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನೀವು 7 ವರ್ಷಕ್ಕೆ ಹಾಕೊಳ್ಳಿ, ಸ್ವಲ್ಪ ಟೈಮ್ ಆದ್ಮೇಲೆ ನೀವು ಅದನ್ನ ಒಟ್ಟಿಗೆ ಕೂಡ ಕ್ಲಿಯರ್ ಮಾಡಬಹುದು. ಇನ್ನು ನನ್ನ ಫೇವರೇಟ್ ಆಗಿರುವಂತ ಮೋಸ್ಟ್ ಸೆಲ್ಲಿಂಗ್ ಆಗಿರುವಂತ ವೇರಿಯಂಟ್ ಯಾವುದು ಅಂದ್ರೆ ಇದರ ಡೆಲ್ಟಾ ಪ್ಲಸ್ ಅನ್ನೋ ಒಂದು ವೇರಿಯಂಟ್. ಈ ಒಂದು ವೇರಿಯಂಟ್ ಅಲ್ಲಿ ನಮಗೆ ಆಲ್ಮೋಸ್ಟ್ ಎಲ್ಲಾ ಫೀಚರ್ಸ್ ಕೂಡ ಬರುತ್ತೆ. 1.2 ಲೀಟರ್ ನ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಬರ್ತಾ ಇದೆ. ಇದರಲ್ಲಿ ಟರ್ಬೋನು ಕೂಡ ಬರುತ್ತೆ. ಸೊ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಬಗ್ಗೆ ಮಾತಾಡ್ತಿದ್ದೀನಿ. ಈ ಒಂದು ಕಾರ್ ನಮಗೆ ಆನ್ ರೋಡ್ ಅಲ್ಲಿ 9,80,000 ಆಗುತ್ತೆ ಬ್ಯಾಂಗ್ಳೂರಲ್ಲಿ. ಈ ಒಂದು ಕಾರ್ನ ಡೌನ್ ಪೇಮೆಂಟ್ ಕೂಡ ನಾವು 2.5 ಲಕ್ಷನೇ ಇಟ್ಕೊಳ್ಳೋಣ. 9.8 ಇಂಟ್ರೆಸ್ಟ್ ರೇಟ್ ಅಲ್ಲಿ 7 ವರ್ಷಕ್ಕೆ ನೀವು ಇದನ್ನ EMI ಹಾಕೊಂಡ್ರೆ ನೀವು ಪ್ರತಿ ತಿಂಗಳು ಎಷ್ಟು ಕಟ್ಟಬೇಕಾಗುತ್ತೆ ಅಂದ್ರೆ 12,123 ರೂಪಾಯಿ EMI ನ ನೀವು ಕಟ್ಟಬೇಕಾಗುತ್ತೆ. 7 ವರ್ಷ ನೀವು ಈ ಅಮೌಂಟ್ ನ EMI ಕಟ್ಟಿದ್ರೆ ನಿಮ್ಮ ಲೋನ್ ಕ್ಲಿಯರ್ ಆಗುತ್ತೆ. ಲೋನ್ ಕ್ಲಿಯರ್ ಆದಾಗ ನೀವು ಆಲ್ಮೋಸ್ಟ್ 10,18,000 ಕಟ್ಟಿದಂಗೆ ಆಗುತ್ತೆ. ಯಾಕಂದ್ರೆ ನಾವು ಇಲ್ಲಿ ಈ ಒಂದು 9.8 lakhs ನ ಆನ್ ರೋಡ್ ಇರುವಂತಹ ಕಾರಿಗೆ ನಾವು 2.5 ಲಕ್ಷ ಡೌನ್ ಪೇಮೆಂಟ್ ಕಟ್ಟಿರ್ತೀವಿ. ಆಲ್ಮೋಸ್ಟ್ ಅಲ್ಲಿ ನಮಗೆ 7,30,000 ರೂಪಾಯಿ ಲೋನ್ ಅಮೌಂಟ್ ಆಗಿರುತ್ತೆ. ಆ ಅಮೌಂಟ್ ಕ್ಲಿಯರ್ ಆಗುವಾಗ ನಿಮ್ಗೆ ಆಲ್ಮೋಸ್ಟ್ ಒಂದು 2,80,000 ಹತ್ತತ್ರ ನಿಮಗೆ ಬಡ್ಡಿ ಕೂಡ ಬರುತ್ತೆ. ಈ ಲೋನ್ ಅಮೌಂಟ್ ಕ್ಲಿಯರ್ ಆಗುವಾಗ ನಿಮಗೆ ಆಲ್ಮೋಸ್ಟ್ 10,18,000 ರೂಪಾಯಿ ಕಟ್ಟದಂಗೆ ಆಗುತ್ತೆ. ನಿಮ್ಮ ಮಂತ್ಲಿ EMI 12,123
ರೂಪಾಯಿ ಆಗಿರುತ್ತೆ. ಇದಿಷ್ಟು ಫ್ರಾಂಕ್ಸ್ ನ ಆನ್ ರೋಡ್ ಪ್ರೈಸ್ ಮತ್ತೆ ಡೌನ್ ಪೇಮೆಂಟ್ ಅಂಡ್ EMI ಕ್ಯಾಲ್ಕುಲೇಷನ್ಸ್. ನನ್ನ ಪ್ರಕಾರ ನೀವೇನಾದ್ರೂ ಒಂದು ಫಸ್ಟ್ ಕಾರ್ ತಗೋತಿದ್ರೆ 6 ಇಂದ 10 ಲಕ್ಷ ನಿಮ್ಮ ಬಜೆಟ್ ಅಂದ್ರೆ ಇದೊಂದು ಒಳ್ಳೆ ಚಾಯ್ಸ್ ಅಂತ ಹೇಳ್ಬೋದು. ಫಸ್ಟ್ ಕಾರ್ ಆಗಿ ನಿಮಗೆ ಸ್ಕೋಡಾನು ತಗೋಬಹುದು, ಫೋಕ್ಸ್ ವ್ಯಾಗನ್ ತಗೋಬಹುದು, BMW ಕೂಡ ತಗೋಬಹುದು, ತಗೊಳಕ್ಕಾಗಲ್ಲ ಅಂತಲ್ಲ. ಬಟ್ ನೀವು ಮಾರುತಿ ಕಾರನ್ನೇ ಯಾಕೆ ಫಸ್ಟ್ ಆಗಿ ಚೂಸ್ ಮಾಡಬೇಕು ಅಂದ್ರೆ ಮಾರುತಿ ಕಾರ್ಸ್ ನ ಮೇಂಟೆನೆನ್ಸ್ ತುಂಬಾ ಕಮ್ಮಿ, ಆಫ್ಟರ್ ಸೇಲ್ ಸರ್ವಿಸ್ ತುಂಬಾ ಚೆನ್ನಾಗಿದೆ. ಏನಾದ್ರು ಒಂದು ಪಾರ್ಟ್ಸ್ ಹೋದ್ರೆ ಅದನ್ನ ರೀಪ್ಲೇಸ್ ಮಾಡೋದು ತುಂಬಾನೇ ಈಸಿ, ತುಂಬಾನೇ ಚೀಪ್ ಆಗಿರುವಂತಹ ಪಾರ್ಟ್ಸ್ ನಮಗೆ ಮಾರುತಿಯಲ್ಲಿ ಸಿಗುತ್ತೆ. ಇದನ್ನೇ ನೀವು ಬೇರೆ ಕಾರ್ಗಳಿಗೆ ಕಂಪೇರ್ ಮಾಡಿದ್ರೆ ಅದಷ್ಟು ಈಸಿಯಾಗಿ ಸಿಗಲ್ಲ. ಎಕ್ಸಾಂಪಲ್, ನೀವೇನಾದ್ರೂ ಫಸ್ಟ್ಗೆನೆ ಫೋಕ್ಸ್ ವ್ಯಾಗನ್ ಸ್ಕೋಡಾನ ತಗೊಂಡು ಓಡಿಸ್ತೀನಿ ಅಂದ್ರೆ ಖಂಡಿತ ತುಂಬಾ ಒಳ್ಳೆ ವಿಷಯ. ರೋಡ್ ಗ್ರಿಪ್ ಆಗಿರ್ಬೋದು, ಸ್ಟೆಬಿಲಿಟಿ ಆಗಿರ್ಬೋದು, ಆ ಒಂದು ಫೀಲ್ ಆಗಿರ್ಬೋದು ಜರ್ಮನ್ ಕಾರ್ಸ್ ಇಂದ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ. ಬಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೀವು ತುಂಬಾ ಇಷ್ಟಪಟ್ಟು ಒಂದು ಕಾರ್ನ ತಗೊಂಡಿರ್ತೀರಾ, ಅಲ್ಲಿ ಜರ್ಮನ್ ಕಾರ್ಸ್ ಅನ್ನ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗಿರುವಂತ ಕೆಲಸ. ಅಲ್ಲಿ ನಿಮ್ಗೆ ಹೋಗ್ತಾ ಹೋಗ್ತಾ ಹೆಂಗಾಗುತ್ತೆ ಅಂದ್ರೆ ಅದರ ಲೋ ಮೈಲೇಜ್ ಆಗಿರ್ಬೋದು, ಎಕ್ಸ್ಪೆನ್ಸಿವ್ ಪಾರ್ಟ್ಸ್ ಆಗಿರ್ಬೋದು, ತುಂಬಾ ಎಕ್ಸ್ಪೆನ್ಸಿವ್ ಆಗಿರುವಂತಹ ಸರ್ವಿಸ್ ಆಗಿರ್ಬೋದು, ಇದೆಲ್ಲ ನೋಡಿ ನಿಮಗೆ ಲಾಸ್ಟಿಗೆ ಕಾರೇ ಬೇಡ ಅಂತ ಅನ್ಸುತ್ತೆ. ಬಟ್ ನೀವು ಮಾರುತಿ ತಗೊಂಡ್ರೆ ನಿಮಗೆ ಕಾರ್ ಮೇಂಟೈನ್ ಮಾಡೋದು ತುಂಬಾ ಈಸಿ ಅಂತ ಅನ್ಸುತ್ತೆ. ಅದಾದ್ಮೇಲೆ ನಿಮ್ಗೆ ಸ್ವಲ್ಪ ದುಡ್ಡು ಆದಾಗ ನೀವು ಫೋಕ್ಸ್ ವ್ಯಾಗನ್ ತಗೋತೀರಾ, ಸ್ಕೋಡಾನು ತಗೋತೀರಾ, BMW ತಗೋತೀರಾ, ಎಲ್ಲಾನು ಕೂಡ ತಗೋಬಹುದು. ಕಾರ್ನ ಮೇಲಿರುವಂತ ಲವ್ ಏನಿದೆ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ. ಈಸಿಯಾಗಿ ಮೇಂಟೈನ್ ಮಾಡುವಂತ ಕಾರ್ಗಳನ್ನ ತಗೊಳ್ಳಿ, ಮಾರುತಿ ಒಂದು ಒಳ್ಳೆ ಆಪ್ಷನ್. ಹಾಗಾದ್ರೆ ಕೇಳ್ಬೋದು ಟಾಟಾ ಇಲ್ವಾ ಅಂತ. ಟಾಟಾ ಒನ್ ಆಫ್ ದ ಬೆಸ್ಟ್ ಕಾರ್ಸ್ ನ ಪ್ರೊಡ್ಯೂಸ್ ಮಾಡ್ತಿದೆ ಅಂತ ಹೇಳ್ಬೋದು. ಬಟ್ ಮಾರುತಿ ಕಂಪೇರ್ ಮಾಡಿದ್ರೆ ಆ ಒಂದು ಸೆಗ್ಮೆಂಟ್ ಅಲ್ಲಿ ಮಾರುತಿಯ ಎಂಜಿನ್ ನ ರಿಲಯಬಿಲಿಟಿ, ಅದರ ಮೈಲೇಜ್, ಅದರ ಸರ್ವಿಸ್, ಇದನ್ನ ಟಾಟಾ ಕಾರ್ಗಳು ಕೊಡೋಕೆ ಚಾನ್ಸೇ ಇಲ್ಲ. ಇನ್ನೂ ಒಂದು ಸ್ವಲ್ಪ ವರ್ಷ ಹೋಗಬೇಕು. ಹಾಗೇನಾದ್ರೂ ಹೋದ್ರೆ ಟಾಟಾ ಈ ಒಂದು ಸೆಗ್ಮೆಂಟ್ ಅಲ್ಲಿ ಇದನ್ನ ಬೀಟ್ ಮಾಡುತ್ತೆ. ಮಾರುತಿ ಕಂಪೇರ್ ಮಾಡಿದ್ರೆ ಟಾಟಾ ಕಾರ್ಗಳಲ್ಲಿ ಫೀಚರ್ಸ್ ಅಂತೂ ಸಖತ್ತಾಗಿ ಕೊಡ್ತಾರೆ. ಸನ್ರೂಫ್ ಆಗಿರ್ಬೋದು, ನಮಗೆ ಒಂದು ಕ್ಯಾಮ್ರಾ ಕ್ಲಾರಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಟಾಟಾದಲ್ಲಿ. ಬಟ್ ನಮಗೆ ಬೇಕಾಗಿರೋದು ಮೈಲೇಜು, ಅದರ ಒಂದು ಡಿಸೈನು ಆ್ಯಂಡ್ ಅದರ ಒಂದು ಮೇಂಟೆನೆನ್ಸ್. ಇದಿಷ್ಟು ನಿಮಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮಲ್ಲಿ ಯಾರಾದರೂ ಈ ಒಂದು ಫ್ರಾಂಕ್ಸ್ನ ಬೈ ಮಾಡಬೇಕು ಅಂತಿದ್ರೆ ಖಂಡಿತ ಅವ್ರಿಗೆ ಶೇರ್ ಮಾಡಿ. ಆ್ಯಂಡ್ ಮಾರುತಿ ಯಾವ್ದಾದ್ರು ಫ್ಯಾನ್ಸ್ ಇದ್ರೆ ಅವರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ಇಟ್ಸ್ ಮೈ ಅಭಿಷೇಕ್ ಮಂದಾಸ್, ಸೈನಿಂಗ್ ಆಫ್.